ಥ್ಯಾಂಕ್ ಯು. ನಾನು ಹರೀಶ್ ಪಾಲೇಚಾರ್, ಉಡುಪಿ ಜಿಲ್ಲಾ ವರದಿಗಾರ. ಉಡುಪಿ ಜಿಲ್ಲೆಯ ಮುಂಗಾರಿನ ಕೊರತೆ ಒಂದಷ್ಟು ಸಂಕಷ್ಟಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಆಗುಂಬೆ ಅಥವಾ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶ ಅಂತ ಹೇಳಿದರೆ ಕರಾವಳಿ ಮತ್ತು ಮಲೆನಾಡಿನ ನೀರಿನ ಬಟ್ಟಲು ಅಂತ ನಾವು ಹೇಳ್ತೇವೆ. ಜೊತೆಗೆ ಒಂದು ರೀತಿಯಾಗಿ ರುದ್ರ ರಮಣೀಯ ದೃಶ್ಯವನ್ನು ಕೂಡ ನಾವು ಮಳೆಗಾಲದಲ್ಲಿ ಆಗುಂಬೆಯ ಬೆಟ್ಟವನ್ನು ನೋಡಿದರೆ ನಮಗೆ ಸಿಗ್ತದೆ. ಆದರೆ ಸದ್ಯಕ್ಕೆ ಒಂದಷ್ಟು ಬಿಸಿಲಿನ ವಾತಾವರಣ ಇರುವಂಥದ್ದು ಮುಂಗಾರಿನ ಕೊರತೆಯ ಕಾರಣದಿಂದಾಗಿ ನಗರದಲ್ಲಿ ಮಾತ್ರ ಅಲ್ಲ, ಆಗುಂಬೆಯಲ್ಲೂ ಕೂಡ ಸಾಕಷ್ಟು ಮಳೆಯ ಕೊರತೆ ಇರುವಂಥದ್ದು. ಯಾಕಂದರೆ 7640 ಮಿಲಿಮೀಟ್ರಿಗೂ ಅಧಿಕ ಮಳೆ ಆಗ್ತದೆ. ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ. ಜೊತೆಗೆ ನೂರಾರು ಅಪರೂಪದ ಜೀವ ರಾಶಿಗಳು ಕೂಡ ಇಲ್ಲಿ ಇರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ ಮಳೆ ಇಲ್ಲದಿದ್ದರೆ ಒಂದಷ್ಟು ಜೀವ ವೈವಿಧ್ಯಕ್ಕೂ ಕೂಡ ಹಾನಿಯಾಗ್ತದೆ ಅನ್ನುವಂಥ ಆತಂಕ ಇರುವಂಥದ್ದು. ಇಲ್ಲಿರುವಂಥ ಕಾಳಿಂಗ ಸರ್ಪ ಇರ್ಬೋದು, ಬೇರೆ ಬೇರೆ ಏಡಿಗಳಿರ್ಬೋದು, ಅಥವಾ ಬೇರೆ ಬೇರೆ ಒಂದು ಪ್ರಾಣಿಗಳು ಇರ್ಬೋದು. ಅಂದರೆ ಸಿಂಹ ಬಾಲದ ಸಿಂಗಳಿಕ ಇರ್ಬೋದು, ಅಥವಾ ಕಾಳಿಂಗ ಸರ್ಪ ಅದರ ಸಂತತಿಯ ಉತ್ಪಾದನೆಗಾಗಿ ಇದೇ ಕಾಡನ್ನು ಆಶ್ರಯಿಸಿರ್ತದೆ. ಆದರೆ ಮಳೆ ಕಮ್ಮಿ ಆದರೆ ಈ ಎಲ್ಲ ಜೀವಿಗಳಿಗೆ ಒಂದಷ್ಟು ಅಪಾಯಗಳು, ಅದರ ಸಂತತಿಯ ಕೊರತೆ ಉಂಟಾಗುವಂಥ ಆತಂಕ ಕೂಡ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ನಾವು ಕಳೆದ ಬಾರಿ ಎಲ್ಲ ಗಮನಿಸಿದರೆ 7640 ಮಿಲಿಮೀಟರ್ ಮಳೆಯಾದಂಥ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಈ ಬಾರಿ ಸಾಕಷ್ಟು ಮಳೆಯ ಕೊರತೆ ಎದ್ದು ಕಾಣ್ತಾ ಇರುವಂಥದ್ದು. ಯಾಕಂದರೆ ಮಳೆಗಾಲದಲ್ಲಿ ಇರುವಂಥ ಯಾವುದೇ ದೃಶ್ಯಗಳು ಸದ್ಯಕ್ಕೆ ಆಗುಂಬೆಯಲ್ಲಿ ನಮಗೆ ಕಾಣಸಿಗೋದಿಲ್ಲ. ಯಾಕಂದರೆ ನಡು ಬೇಸಿಗೆಯಲ್ಲಿ ಯಾವ ರೀತಿ ಇರ್ತದೆ ಆ ಪರಿಸ್ಥಿತಿ ಸದ್ಯಕ್ಕೆ ಮಳೆಗಾಲದಲ್ಲೂ ಕೂಡ ಇರುವಂಥದ್ದು. ಮುಂಗಾರಿನ ಸಮಯದಲ್ಲಿ ಇರ್ಬೋದು ಅಥವಾ ಈಗ ಕೂಡ ಅದೇ ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ ಎಲ್ಲಿ ಒಂದಷ್ಟು ಕರಾವಳಿ ಮತ್ತು ಮಲೆನಾಡಿನ ನೀರಿನ ಬಟ್ಟಲಿಗೆ ಪೆಟ್ಟು ಬೀಳುತ್ತಾ ಅನ್ನುವಂಥ ಆತಂಕ ಇರುವಂಥದ್ದು. ಅದೇ ಆತಂಕವನ್ನು ಪರಿಸರ ತಜ್ಞರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಸುರಂಗ ಮಾರ್ಗವನ್ನು ಮಾಡುವ ಯೋಜನೆ ಕೂಡ ಒಂದಷ್ಟು ಹೊಡೆತವನ್ನು ಪ್ರಾಕೃತಿಕವಾಗಿ ನೀಡ್ತದೆ ಅನ್ನುವಂಥ ಆತಂಕ ಕೂಡ ಸದ್ಯಕ್ಕೆ ಇರುವಂಥದ್ದು. ಒಟ್ಟಿನಲ್ಲಿ ಮಳೆಯಾದರೆ ವರುಣ ಕೃಪೆ ತೋರಿದರೆ ಮಾತ್ರ ಈ ಪಶ್ಚಿಮ ಘಟ್ಟದ ತಪ್ಪಲಿನ ವೈವಿಧ್ಯತೆ ಉಳಿಯೋದಕ್ಕೆ ಸಾಧ್ಯ. ಮುಂದಿನ ಸುದ್ದಿಯನ್ನು ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.